ಕೆಲವು ಪುರುಷರು ಮಹಿಳೆಯರನ್ನು ಅಯಸ್ಕಾಂತಗಳಂತೆ ಆಕರ್ಷಿಸುತ್ತಾರೆ, ಆದರೆ ಇತರರು ಎರಡನೇ ನೋಟವನ್ನು ಪಡೆಯುವುದಿಲ್ಲ. ಏಕೆ? ಆ ಎಳೆದ ಹಿಂದಿನ ರಹಸ್ಯವೇನು? ಆ ಮೋಡಿ, ಆ ವರ್ಚಸ್ಸು. ನಿಮ್ಮನ್ನು ಆ ಮನುಷ್ಯನನ್ನಾಗಿ ಮಾಡಲು ನೀವು ಬಳಸಬಹುದಾದ ಚೀಟ್ ಶೀಟ್ ಇದೆಯೇ? ಸರಿ, ಉತ್ತರ ಹೌದು. ಸಾಬೀತಾದ ತಂತ್ರಗಳಿವೆ. ಅದು ತಕ್ಷಣವೇ ನಿಮ್ಮನ್ನು ಮಹಿಳೆಯರಿಗೆ ಹೆಚ್ಚು ಆಕರ್ಷಕವಾಗಿ ಮಾಡುತ್ತದೆ. ಇದು ಸರಿಯಾದ ಕಾರ್ಡ್ಗಳನ್ನು ಆಡುವುದು, ಸರಿಯಾದ ಚಲನೆಗಳನ್ನು ಮಾಡುವುದು ಮತ್ತು ಸರಿಯಾದ ಪೆಟ್ಟಿಗೆಗಳನ್ನು ಟಿಕ್ ಮಾಡುವುದು. ಆದ್ದರಿಂದ ಇದೀಗ ನೀವು ಕೆಲವು ಸೂಪರ್ ರಹಸ್ಯ ಮಾಹಿತಿಗೆ ಪ್ರವೇಶವನ್ನು ಪಡೆಯಲಿದ್ದೀರಿ. ನಾನು ಸೂಪರ್ ಸೀಕ್ರೆಟ್ ಎಂದು ಹೇಳಿದಾಗ, ಮಹಿಳೆಯು ಪುರುಷನೊಂದಿಗೆ ಮಲಗಲು ಬಯಸುವ 3 ಪ್ರಮುಖ ಆಕರ್ಷಣೆಯ ಪ್ರಚೋದಕಗಳನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ನಿಮ್ಮ ಸಂಪೂರ್ಣ ಗಮನವನ್ನು ನನಗೆ ನೀಡಿ, ಏಕೆಂದರೆ ನಾನು ನಿಮ್ಮೊಂದಿಗೆ ಏನನ್ನು ಹಂಚಿಕೊಳ್ಳಲಿದ್ದೇನೆ. ಪ್ರತಿಯೊಂದು ಪದವು ಮುಖ್ಯವಾಗಿದೆ. ಒಳ್ಳೆಯ ಉದ್ದೇಶಗಳೊಂದಿಗೆ ಈ ಮಾರ್ಗಸೂಚಿಗಳನ್ನು ಬಳಸಿ ಮತ್ತು ನಿಜವಾದ ಮನುಷ್ಯನಾಗಿರಿ. ಮೊದಲ ಕಾರಣಕ್ಕೆ ಧುಮುಕೋಣ. ಮಹಿಳೆಯು ಒಬ್ಬ ವ್ಯಕ್ತಿಯೊಂದಿಗೆ ಮಲಗಲು ಬಯಸಿದರೆ ನೀವು ಹೇಳಬಹುದಾದ ಮೊದಲ ಮಾರ್ಗವಾಗಿದೆ. ಅವುಗಳಲ್ಲಿ ಬಹುಪಾಲು ಪ್ರದರ್ಶಿಸಲು ಹೋಗುವ ಮೊದಲ ವಿಷಯವೆಂದರೆ ಮೌಲ್ಯೀಕರಣದ ಅವಶ್ಯಕತೆ. ಆದ್ದರಿಂದ ನೀವು ಅರ್ಥಮಾಡಿಕೊಳ್ಳಬೇಕಾದದ್ದು ಇಲ್ಲಿದೆ. ಮಹಿಳೆಯರು ಆಗಾಗ್ಗೆ ನಿಮ್ಮೊಂದಿಗೆ ಮಾತ್ರ ಮಲಗುತ್ತಾರೆ ಅಥವಾ ನಿಮ್ಮೊಂದಿಗೆ ಮಲಗಲು ಬಯಸುತ್ತಾರೆ. ಹಾಗೆ ಮಾಡುವುದರಿಂದ ಅವಳ ಸ್ಥಿತಿಯನ್ನು ಯಾವುದೇ ರೀತಿಯಲ್ಲಿ ಆಕಾರ ಅಥವಾ ರೂಪದಲ್ಲಿ ಹೆಚ್ಚಿಸಿದರೆ ಅದು ಈಗ ಅವಳಿಗೆ ಗೆಲುವಿನಂತೆ ಭಾಸವಾಗುತ್ತದೆ. ಆದರೆ ಇದೀಗ ಸಾಮಾಜಿಕ ಮಾಧ್ಯಮ ಮತ್ತು ಇಂಟರ್ನೆಟ್ ಅನ್ನು ನೋಡಿ. ಹುಡುಗರು ಯಾವುದಕ್ಕೆ ವ್ಯಸನಿಯಾಗಿದ್ದಾರೆ? ಹುಡುಗರು ಸಾಮಾನ್ಯವಾಗಿ ಕೆಟ್ಟ ಕೊಳಕು ಅಸಭ್ಯ ವೆಬ್ಸೈಟ್ಗಳಿಗೆ ವ್ಯಸನಿಯಾಗಿರುತ್ತಾರೆ. ಮಹಿಳೆಯರು ಸಾಮಾನ್ಯವಾಗಿ ನಿಜವಾಗಿಯೂ ಏನು ಮಾಡುತ್ತಾರೆ? ಸಾಮಾಜಿಕ ಮಾಧ್ಯಮ, ತಮ್ಮ ಚಿತ್ರಗಳನ್ನು ತೆಗೆದುಕೊಳ್ಳುವುದು, ಗಮನ ಸೆಳೆಯುವುದು, ಇಷ್ಟಗಳನ್ನು ಪಡೆಯುವುದು, ಮೌಲ್ಯೀಕರಣವನ್ನು ಪಡೆಯುವುದು. ಆದ್ದರಿಂದ ನೀವು ಇಷ್ಟಪಡುವ ಹುಡುಗಿಗೆ ನೀವು ಬಹುಶಃ ಅವಳೊಂದಿಗೆ ಮಲಗಲು ಬಯಸುತ್ತೀರಿ ಎಂದು ಈಗಾಗಲೇ ತಿಳಿದಿದೆ. ಇದು ಊರ್ಜಿತಗೊಳಿಸುವಿಕೆಯಂತೆ ಭಾವಿಸದಿದ್ದರೆ, ಅದು ಅವಳಿಗೆ ಗೆಲುವಿನಂತೆ ಭಾವಿಸದಿದ್ದರೆ ಅಥವಾ ಅವಳನ್ನು ಮೌಲ್ಯೀಕರಿಸುವ ಯಾವುದನ್ನಾದರೂ, ಅದು ಸಾಮಾನ್ಯವಾಗಿ ಏನಾಗುವುದಿಲ್ಲ ಮತ್ತು ನೀವು ಬಯಸಿದ್ದನ್ನು ಪಡೆಯುವ ಏಕೈಕ ಮಾರ್ಗವಾಗಿದೆ. ಆದ್ದರಿಂದ ಅವಳು ಬಯಸಿದ್ದನ್ನು ಪಡೆಯುತ್ತಾಳೆ. ಯಾವುದೇ ಹೆಣ್ಣು ತನಗೆ 1 ವರ್ಷಕ್ಕಿಂತ 2 ವರ್ಷ ವಯಸ್ಸಾಗಿದೆ ಎಂದು ಭಾವಿಸಲು ಬಯಸುವುದಿಲ್ಲ ಅಥವಾ ನೀವು ಕಡಿಮೆ ಮೌಲ್ಯದ ಯಾದೃಚ್ಛಿಕ ವ್ಯಸನಿಯಾಗಿದ್ದೀರಿ. ಅನೇಕ ಪುರುಷರು ಹುಡುಗಿಯರೊಂದಿಗೆ ಮಾತನಾಡುವಾಗ ಈ ಭಾಗವನ್ನು ಕಡೆಗಣಿಸುತ್ತಾರೆ, ಏಕೆಂದರೆ ಮಹಿಳೆಯರು ನಿಮ್ಮೊಂದಿಗೆ ಮಲಗಿದಾಗ ಅವರು ಮೌಲ್ಯೀಕರಿಸಲು ಬಯಸುತ್ತಾರೆ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಹುಡುಗಿಯರಿಗೆ ಗಮನ ಬೇಕು, ಅದು ಮುಖ್ಯ ಚಾಲಕವಾಗಿರುತ್ತದೆ. ನಾನು ನಿಮಗಾಗಿ ಒಂದು ಪಾಯಿಂಟ್ ಸೇರಿಸುತ್ತೇನೆ. ನನ್ನ ಸ್ನೇಹಿತ ವಿಲಿಯಂ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ನಾವು 20ರ ಹರೆಯದ ಹುಡುಗಿಯನ್ನು ನೋಡುತ್ತಿದ್ದೆವು. ಅವನು ಅವಳನ್ನು ಇನ್ನು ಮುಂದೆ ನೋಡಲು ಬಯಸಲಿಲ್ಲ, ಏಕೆಂದರೆ ಅವನು ತನ್ನ ಹುಡುಗಿಯೊಂದಿಗೆ ವೈಬ್ ಅಥವಾ ಸಂಪರ್ಕ ಹೊಂದಿಲ್ಲ ಎಂದು ಅವನು ಭಾವಿಸಿದನು. ಅವರು ಕೊನೆಯ ಬಾರಿಗೆ ಒಬ್ಬರನ್ನೊಬ್ಬರು ನೋಡಿದಾಗ ಅದು ಸರಿಹೊಂದುವುದಿಲ್ಲ ಎಂದು ಅವರು ಹೇಳಿದರು. ಅವರು ಒಬ್ಬರನ್ನೊಬ್ಬರು ನೋಡಬಾರದು ಎಂದು ಅವನು ಭಾವಿಸಿದನು. ಆದ್ದರಿಂದ ವಿಲಿಯಂ ಅವಳಿಗೆ, ನನಗೆ ನೀನು ಬೇಡ ಎಂದು ಹೇಳಿದ ನಂತರ ಅವನು ಸಂವಹನವನ್ನು ದೂರ ತಳ್ಳಿದನು. ಆದ್ದರಿಂದ ಮಾತನಾಡಲು ಅದು ಅಕ್ಷರಶಃ ಅವಳ ತಲೆಯಲ್ಲಿ ಸ್ವಿಚ್ ಅನ್ನು ತಿರುಗಿಸಿತು ಮತ್ತು ಅವಳು ತನ್ನೊಂದಿಗೆ ಮಲಗಲು ವಿಲಿಯಂಗೆ ಬೇಡಿಕೊಂಡಳು. ಅವಳು ಇದ್ದಕ್ಕಿದ್ದಂತೆ ವಿವಸ್ತ್ರಗೊಳ್ಳಲು ಮತ್ತು ತನ್ನ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದಳು. ಬಹುತೇಕ ಅಳುತ್ತಾಳೆ. ಆದರೆ ಈಗ ಪ್ರಶ್ನೆ ಉದ್ಭವಿಸುತ್ತದೆ, ನೀವು ಯಾಕೆ ಹಾಗೆ ಮಾಡಿದಿರಿ? ಸರಿ, ಏಕೆಂದರೆ ಒಮ್ಮೆ ಊರ್ಜಿತಗೊಳಿಸುವಿಕೆ ಅಥವಾ ಸ್ವೀಕಾರವು ಕಳೆದುಹೋದರೆ ಅಥವಾ ಗಮನವು ಮಸುಕಾಗಲು ಪ್ರಾರಂಭಿಸುತ್ತದೆ, ಮೌಲ್ಯೀಕರಣವಿಲ್ಲದೆ ಅವರು ನಿಮ್ಮನ್ನು ಹೆಚ್ಚು ಬಯಸುತ್ತಾರೆ. ಒಳಗೆ ಹೋಗುವ ಮೊದಲು ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮಹಿಳೆಯರು ಪುರುಷರೊಂದಿಗೆ ಮಲಗಲು ಕ್ಷಮೆಯನ್ನು ಬಯಸುತ್ತಾರೆ. ಯಾವುದೇ ವಿಷಯಗಳು ಇದಕ್ಕೆ ಕಾರಣವಾಗಬಹುದು. ಇದು ನಿಮ್ಮ ಸ್ಥಿತಿ ಅಥವಾ ಫಿಟ್ನೆಸ್ ನೋಟ್ ಅಥವಾ ಆಕರ್ಷಕವಾಗಿರಬಹುದು. ನೀವು ಪ್ರಸಿದ್ಧರಾಗಿದ್ದರೂ ಪರವಾಗಿಲ್ಲ, ನಿಮ್ಮ ಮೌಲ್ಯವನ್ನು ಪ್ರತಿ ಬಾರಿಯೂ ಸಂವಾದದಲ್ಲಿ ಅಥವಾ ದಿನಾಂಕದಲ್ಲಿ ಅವಳ ಗೆಲುವಿನಂತೆ ನೀವು ಇರಿಸಬೇಕಾಗುತ್ತದೆ. 10ರಲ್ಲಿ 5 ಬಾರಿ ಅವಳಿಗೆ ಪ್ರಯೋಜನವಾಗದಿದ್ದರೆ ಅದು ಕೆಲಸ ಮಾಡುವುದಿಲ್ಲ. ಅದು ಮುಖ್ಯ ಮನವಿ ಪ್ರಚೋದಕ ಮತ್ತು ಚಾಲನಾ ಶಕ್ತಿಯಾಗಿದೆ. ಪಾಯಿಂಟ್ ಸಂಖ್ಯೆ 2, ಸ್ಪರ್ಧೆಯ ಆತಂಕ. ಇದು ಮುಖ್ಯವಾಗಿದೆ. ಆದ್ದರಿಂದ ಹತ್ತಿರದಿಂದ ಆಲಿಸಿ, ಏಕೆಂದರೆ ನಾನು ಇದನ್ನು ಇಂಟರ್ನೆಟ್ನಲ್ಲಿ ಬೇರೆಯವರಿಗಿಂತ ಉತ್ತಮವಾಗಿ ವಿವರಿಸುತ್ತೇನೆ. ಮಹಿಳೆಯ ಕೆಟ್ಟ ಸ್ಪರ್ಧೆಯ ಆತಂಕದ ಪ್ರವೃತ್ತಿಯು ಬೇರೊಬ್ಬರೊಂದಿಗೆ ಪ್ರೀತಿಯಲ್ಲಿ ಬೀಳುವುದು. ಆದ್ದರಿಂದ ನೀವು ಮಹಿಳೆಯರೊಂದಿಗೆ ಗಮನಿಸಲು ಹೊರಟಿರುವಿರಿ, ಇದು ಆಗಾಗ್ಗೆ ಅವರು ಚಿಂತೆ ಮಾಡುವ ಅನ್ಯೋನ್ಯತೆಯನ್ನು ಇಷ್ಟಪಡುವುದಿಲ್ಲ. ನೀವು ಇನ್ನೊಬ್ಬ ಹುಡುಗಿಯೊಂದಿಗೆ ಹೊಂದಿದ್ದೀರಿ ಅಥವಾ ನೀವು ಹುಡುಗರು ಒಟ್ಟಿಗೆ ಮಲಗುತ್ತೀರಿ.
ಇದು ಸಾಮಾನ್ಯವಾಗಿ ಆ ಪುರುಷನು ಆ ಮಹಿಳೆಯೊಂದಿಗೆ ಪ್ರೀತಿಯಲ್ಲಿ ಬೀಳುವ ಚಿಂತೆ. ಈಗ ನಾನು ವಿವರಿಸುತ್ತೇನೆ. ನಾನು ಜೀವಶಾಸ್ತ್ರದ ಗೀಕ್ ಅಥವಾ ದಡ್ಡ ಅಲ್ಲ, ಆದರೆ ನಾನು ನಿಮಗೆ ಹೇಳಬಲ್ಲದು ಏನೆಂದರೆ, ಮಹಿಳೆಯರಿಗೆ ಗರ್ಭಾವಸ್ಥೆಯ ಅಪಾಯವೆಂದರೆ, ಗರ್ಭಾವಸ್ಥೆಯು ಸಂಭವಿಸಿದಲ್ಲಿ ವಿಕಸನೀಯ ಜೈವಿಕ ಮಟ್ಟದಲ್ಲಿ ಅವಳು ಆ ಮನುಷ್ಯನ ಮಗುವನ್ನು 9 ತಿಂಗಳ ಕಾಲ ಸಾಗಿಸಬೇಕಾಗುತ್ತದೆ. ಸಂಪನ್ಮೂಲಗಳು, ಸಹಾಯ, ಆರೈಕೆ, ಒದಗಿಸುವಿಕೆ ಅಥವಾ ಆ ಮಗುವನ್ನು ಬೆಳೆಸಲು ಅವಳು ಬಯಸುವುದಿಲ್ಲ. ನೀವು ಮೌಲ್ಯದ ಸ್ಥಾನಮಾನದ ವ್ಯಕ್ತಿ ಮತ್ತು ಅವಳು ಮಲಗುವ ಮೂಲಕ ಮೌಲ್ಯೀಕರಿಸಿದ ವ್ಯಕ್ತಿಯಾಗಿದ್ದರೆ, ನೀವು ಇನ್ನೊಬ್ಬ ಮಹಿಳೆಯೊಂದಿಗೆ ಪ್ರೀತಿಯಲ್ಲಿ ಬೀಳಲು ಅವಳು ಬಯಸುವುದಿಲ್ಲ. ಅವರು ನಿಮ್ಮನ್ನು ಲಾಕ್ ಮಾಡಲು ಮತ್ತು ಭಾವನಾತ್ಮಕವಾಗಿ ನಿಮ್ಮಲ್ಲಿ ಹೂಡಿಕೆ ಮಾಡಲು ಬಯಸುವ ಕಾರಣ ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿರುವ ಇತರ ಮಹಿಳೆಯರನ್ನು ಅವರು ಗಮನಿಸಿದರೆ, ಮಹಿಳೆಯರು ಶೀಘ್ರದಲ್ಲೇ ನಿಮ್ಮೊಂದಿಗೆ ಮಲಗುವ ಸಾಧ್ಯತೆಯಿದೆ. ಮಾನವೀಯ ಮಟ್ಟದಲ್ಲಿ ನೀವು ಅವಳನ್ನು ಇಷ್ಟಪಡುವಂತೆ ಮಾಡುವುದು ಅವಳ ಗುರಿಯಾಗಿದೆ. ಕೇವಲ ಲೈಂಗಿಕವಾಗಿ ಅಥವಾ ರಸಾಯನಶಾಸ್ತ್ರದ ಪ್ರಕಾರವಲ್ಲ. ನೀವು ಸ್ಪರ್ಧಾತ್ಮಕ ಭಯವನ್ನು ನಿಯಂತ್ರಿಸಬಹುದಾದರೆ, ದೀರ್ಘಾವಧಿಯಲ್ಲಿ ನೀವು ಹೆಚ್ಚಿನ ಆಯ್ಕೆಗಳನ್ನು ಹೊಂದಿರಬಹುದು. ಈ ವಿಡಿಯೋಗಳನ್ನು ವೀಕ್ಷಿಸುವ ಮೂಲಕ ನೀವು ಸುಧಾರಿಸಲು ಉತ್ಸುಕರಾಗಿರುವ ವ್ಯಕ್ತಿ ಎಂಬುದು ಸ್ಪಷ್ಟವಾಗುತ್ತದೆ ಮತ್ತು ಅದು ಮೆಚ್ಚುಗೆಗೆ ಅರ್ಹವಾಗಿದೆ. ನೀವು ಈಗಾಗಲೇ ಇಚ್ಛಾಶಕ್ತಿ ಮತ್ತು ಸ್ವಯಂ ಸುಧಾರಣೆಯ ಬಯಕೆಯನ್ನು ಪ್ರದರ್ಶಿಸಿದ್ದೀರಿ. ನಿಮಗೆ ಈಗ ಬೇಕಾಗಿರುವುದು ಸ್ಪಷ್ಟ ಮಾರ್ಗವಾಗಿದೆ. ನಾವು ಅಮೂಲ್ಯವಾದ ಸಂಪನ್ಮೂಲವನ್ನು ನೀಡುತ್ತಿದ್ದೇವೆ. ಟ್ರಿಸ್ಟಾನ್ ಟೆಡ್ ಬರೆದ ಉಚಿತ ರಹಸ್ಯ ಈ ಪುಸ್ತಕ. ಈ ಪುಸ್ತಕವು ಯಾವುದೇ ಸಂದರ್ಭಗಳಲ್ಲಿ ಮಹಿಳೆಯರನ್ನು ಪರಿಣಾಮಕಾರಿಯಾಗಿ ಆಕರ್ಷಿಸುವುದು ಹೇಗೆ ಎಂಬುದರ ಕುರಿತು ವಿಶೇಷ ಜ್ಞಾನವನ್ನು ಒಳಗೊಂಡಿದೆ. ಇದು ಸೆಡಕ್ಷನ್ ಕಲೆ, ಸ್ತ್ರೀ ಸ್ವಭಾವವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಸಮಗ್ರವಾಗಿ ಡೇಟಿಂಗ್ ಮಾಡುವುದು. ನೀವು ಡೇಟಿಂಗ್ ಕ್ಷೇತ್ರದಲ್ಲಿ ಆಟಗಾರರಾಗಲು ಇದು ಕೇವಲ ಅಡಿಪಾಯವಾಗಿದೆ. ನಿಮಗೆ ಪ್ರೇರಣೆಯ ಕೊರತೆಯಿಲ್ಲ. ನೀವು ತೆಗೆದುಕೊಳ್ಳುತ್ತಿರುವ ಮಾರ್ಗದಲ್ಲಿ ನಿಮಗೆ ಜ್ಞಾನ ಮತ್ತು ನಂಬಿಕೆಯ ಕೊರತೆಯಿದೆ. ನೀವು ಎಲ್ಲಿಯೂ ಹೋಗದ ಅಂತ್ಯವಿಲ್ಲದ ಪ್ರಯಾಣದಲ್ಲಿ ಮುಂದುವರಿಯಬಹುದು ಅಥವಾ ಕೆಳಗಿನ ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಕ್ರಮ ತೆಗೆದುಕೊಳ್ಳಬಹುದು. ಪಾಯಿಂಟ್ ಸಂಖ್ಯೆ 3. ಒಬ್ಬ ಮಹಿಳೆ ಮಕ್ಕಳನ್ನು ಬಯಸುತ್ತಾಳೆ. ಅದು ಅವಳನ್ನು ಪುರುಷನೊಂದಿಗೆ ಮಲಗಲು ಪ್ರೇರೇಪಿಸುತ್ತದೆ. ಹೌದು, ಆಘಾತಕಾರಿ, ಸರಿ. ಪುರುಷನೊಂದಿಗೆ ಕಾಲು ಮಲಗುವುದು ಗರ್ಭಧಾರಣೆಗೆ ಕಾರಣವಾಗಬಹುದು. ಕರೆ ಮಾಡಿ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮತ್ತು ಇದರ ಬಗ್ಗೆ ಯೋಚಿಸಿ. ಮಹಿಳೆಯರ ಜೈವಿಕ ಗಡಿಯಾರಗಳು ನಿರಂತರವಾಗಿ ಕಾಳಜಿ ವಹಿಸುತ್ತವೆ. ನಾನು ಇದನ್ನು ಗಮನಿಸಿದೆ. ಒಬ್ಬ ವ್ಯಕ್ತಿ ತನ್ನ ಕಣ್ಣುಗಳನ್ನು ಚುಕ್ಕೆಗಳನ್ನು ಮತ್ತು ಟೀಸ್ ಹಿಂಭಾಗದಲ್ಲಿ ದಾಟಿದೆ ಎಂದು ಖಚಿತಪಡಿಸಿಕೊಳ್ಳಲು ಮಹಿಳೆಯರು ನಿಜವಾಗಿಯೂ ಹುಡುಕಲು ಪ್ರಾರಂಭಿಸಿದರು ಎಂದು ನೀವು ಕಂಡುಕೊಳ್ಳುತ್ತೀರಿ. ಅರ್ಥ, ನಿಮ್ಮ ಜೀವನವನ್ನು ಹೇಗೆ ಹೊಂದಿಸಲಾಗಿದೆ? ನಿಮ್ಮ ಉದ್ಯೋಗ, ಭವಿಷ್ಯ ಮತ್ತು ವೃತ್ತಿ ಹೇಗಿದೆ? ನಿಮ್ಮಲ್ಲಿ ಹೂಡಿಕೆ ಮಾಡಲು ಬಯಸುವ ಮಹಿಳೆಯರು ಆ ಗುಣಲಕ್ಷಣಗಳನ್ನು ಸಮಾನವಾಗಿ ಗೌರವಿಸುತ್ತಾರೆ. ಎರಡೂ ಬದಿಗಳನ್ನು ಹೊಂದಿರುವುದು ಉತ್ತಮ. ನೀವು ಕಡಿಮೆ ಹಸಿದ ಮಹಿಳೆಯರನ್ನು ಇರಿಸಬಹುದು. ನೀವು ನೋಡಬೇಕೆಂದು ನಾನು ಶಿಫಾರಸು ಮಾಡುವ ದೊಡ್ಡ ಸೂಚನೆಗಳು ಇವು. ಹಾಗಾದರೆ ನೀವು ಯಾವಾಗಲೂ ಕೇಳಬಹುದು, ಒಬ್ಬ ಮನುಷ್ಯ ಮಾಡಬೇಕಾದ ಕೆಲಸಗಳನ್ನು ನಾನು ಮಾಡುತ್ತಿದ್ದೇನೆ. ನಮಗೆ ಸಮಕಾಲೀನ ಉಳಿವು, ಆಶ್ರಯ ಮತ್ತು ತಂತ್ರಜ್ಞಾನ ಇಲ್ಲದಿದ್ದರೆ ಏನು? ನನ್ನ ಆಧುನಿಕ ದಿನದ ಆರೈಕೆ ಏನು? ಪುರುಷ ಬದುಕುಳಿಯುವ ಪ್ರವೃತ್ತಿಯ ನನ್ನ ಸ್ಥಳ ಯಾವುದು? ಇವುಗಳು ಒಳಗೊಳ್ಳಬಹುದು. ಮನುಷ್ಯ ಕಟ್ಟಡಕ್ಕೆ ಆಹಾರ, ವಸತಿ, ಕಾಡುವ ಪೋಷಣೆ ಮತ್ತು ಇತರ ಬರಿಯ ವೈಶಿಷ್ಟ್ಯಗಳು ಬದುಕುಳಿಯಲು ಕಾರಣವಾಗಿವೆಯೇ? ಈಗ ಪಾಯಿಂಟ್ ಸಂಖ್ಯೆ 4. ನಿರಂತರವಾಗಿ ನಿರ್ಮಿಸುತ್ತಿರಿ. ನೀವು ನಿಮ್ಮ ವ್ಯಾಪಾರವನ್ನು ಅಥವಾ ಜಿಮ್ನಲ್ಲಿ ನಿಮ್ಮ ದೇಹವನ್ನು ನಿರ್ಮಿಸುತ್ತಿರಲಿ, ಅಥವಾ ಬಾಕ್ಸಿಂಗ್ ಅಥವಾ ಮಮ ಜಿಮ್ನಲ್ಲಿ ನಿಮ್ಮ ಹೋರಾಟದ ಕೌಶಲ್ಯಗಳನ್ನು ನಿರ್ಮಿಸುತ್ತಿರಲಿ, ಅದು ಏನೇ ಆಗಿರಲಿ, ಕೀಲಿಯು ನೀವೇ ನಿರ್ಮಿಸಿಕೊಳ್ಳಬೇಕು. ಯಾವಾಗಲೂ ಏನನ್ನಾದರೂ ನಿರ್ಮಿಸುವ ವ್ಯಕ್ತಿ ದೀರ್ಘಾವಧಿಯಲ್ಲಿ ಮಹಿಳೆಯರಿಗೆ ಹೆಚ್ಚು ಆಕರ್ಷಕವಾಗಿರುತ್ತಾನೆ. ಮುಖ್ಯ ವಿಷಯವೆಂದರೆ ನೀವು ನಿರ್ಮಿಸಬೇಕಾಗಿದೆ. ಮತ್ತು ನೀವು ಆ 3 ಆಕರ್ಷಣೆಯ ಪ್ರಚೋದಕಗಳನ್ನು ಮಾತ್ರ ಅರ್ಥಮಾಡಿಕೊಂಡಾಗ, ಆದರೆ ನೀವು ನಿರ್ಮಿಸುವ ಶಕ್ತಿ ಮತ್ತು ವಿಕಸನೀಯ ಮಟ್ಟದಲ್ಲಿ ಅದು ಏನು ಮಾಡುತ್ತದೆ ಎಂಬುದನ್ನು ಸಹ ನೀವು ಅರ್ಥಮಾಡಿಕೊಂಡಾಗ, ಈ ರೀತಿಯ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳದ ಎಲ್ಲರನ್ನೂ ನೀವು ಮೀರಿಸುವಿರಿ. ಯಾವಾಗಲೂ ಹಾಗೆ, ನಿಮ್ಮ ಸುತ್ತಲಿರುವವರಲ್ಲಿ ಉನ್ನತ ಗುಣಮಟ್ಟವನ್ನು ಹೊಂದಿರಿ, ಆದರೆ ನಿಮ್ಮ ಡೇಟಿಂಗ್ ಜೀವನದಲ್ಲಿ ಈ ನಿಯಮಗಳನ್ನು ಮರೆಯಬೇಡಿ. ಇದನ್ನು ನೆನಪಿಸಿಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಅದೃಷ್ಟ, ಅವನ ಭವಿಷ್ಯ ಮತ್ತು ಅವನ ಸ್ವಂತ ಕಥೆಯನ್ನು ಬರೆಯುತ್ತಾನೆ. ಮತ್ತು ನೀವು ಹೋಗುವ ಯಾವುದೇ ಮಾರ್ಗವನ್ನು ನಾನು ಶ್ಲಾಘಿಸುತ್ತೇನೆ, ಅದು ನಿಮ್ಮನ್ನು ನಿರ್ಮಿಸುವವರೆಗೆ.